ನೀವು ಜಿಮ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಇಲ್ಲ ಬೇರೆ ಯಾವ್ದಾದ್ರು ರೋಗ ಬಂದು ಸಾಯ್ಬೋದಾ? ಹೌದು, ಸಾಯ್ಬೋದು. ಯಾಕೆ ಅಂದ್ರೆ ಈ ಜಿಮ್ ಏನ್ ಮಾಡ್ತಿರ್ತಾರಲ್ವಾ, ಅವರು ಜಾಸ್ತಿ ಜಿಮ್ ಏನೋ ಚಲೋ ಮಾಡ್ಬಿಟ್ಟಿರ್ತಾರೆ. ಬಟ್ ಏನ್ ಸ್ಮೋಕಿಂಗು ಈ ತರ ಹ್ಯಾಬಿಟ್ಗಳನ್ನ ಬಿಡಲ್ಲ. ಸ್ಮೋಕಿಂಗ್ ಏನ್ ಮಾಡುತ್ತೆ, ನಮ್ಮ ಹೃದಯಕ್ಕೆ ಮತ್ತೆ ಶ್ವಾಸಕೋಶಕ್ಕೆ ತುಂಬಾ ಕೆಟ್ಟದು. ಸೊ 100% ನಿಮಗೆ ತೊಂದರೆ ಬರೋ ಚಾನ್ಸ್ ಇರುತ್ತೆ. ಹುಟ್ಟಿನಿಂದಾನೇ ಯಾವ್ದಾದ್ರು ಹೃದಯ ಸಂಬಂಧಿ ರೋಗ ಇಲ್ಲ ಶ್ವಾಸಕೋಶ ರೋಗ ಸಂಬಂಧಿ ಇದ್ದೇ ಇರುತ್ತೆ. ಬಟ್ ಅವ್ರಿಗೆ ಗೊತ್ತಿರಲ್ಲ, ಅದು ಒಳಗಡೆ ಸೈಲೆಂಟ್ ಆಗಿರುತ್ತೆ. ಸೊ ನೀವು ಯಾವಾಗ ಜಿಮ್ಗೆ ಹೋಗ್ಬೇಕಂದ್ರೆ ನೀವು ಮೊದಲೇ ಈ ECG ಇಲ್ಲ ನಿಮ್ದು ಒಂದು ಎಕ್ಸ್ರೇ ಮಾಡಿಸಿ ಅದಾದೆಲ್ಲ ನಾರ್ಮಲ್ ಇದೆ ಅಂದ್ರೆ ಜಿಮ್ ಮಾಡೋದು ಒಳ್ಳೇದು. ಇವ್ರು ಏನ್ ಮಾಡ್ತಾರೆ ಜಿಮ್ ಮಾಡೋರು ಅಂದ್ರೆ ಈ ಸಪ್ಲಿಮೆಂಟ್ಸ್ ಎಲ್ಲ ತಗೊಂಡು ನೀರ್ ಕಡಿಮೆ ಮಾಡ್ಬಿಡ್ತಾರೆ. ನೀರ್ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ರಕ್ತ ದಪ್ಪ ಸ್ಟಾರ್ಟ್ ಆಗುತ್ತೆ. ರಕ್ತ ದಪ್ಪ ಆಗಿ ಏನಾಗುತ್ತೆ, ನಮಗೆ ಹಾರ್ಟ್ ಅಟ್ಯಾಕ್ ಮತ್ತೆ ಬೇರೆ ತರ ತೊಂದರೆ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇವರು ಜಾಸ್ತಿ ಟ್ರೈನಿಂಗ್ ಮಾಡಿ ನಿದ್ದೆ ಎಲ್ಲ ಕಡಿಮೆ ಮಾಡ್ತಾರೆ. ನಿದ್ದೆ ಜಾಸ್ತಿ ಆಗ್ಬೇಕು. ನಿದ್ದೆ ಕಡಿಮೆ ಆಯ್ತು ಅಂದ್ರೆ ಏನಾಗುತ್ತೆ, ಬಾಡಿ ರೆಸ್ಟ್ ಕಡಿಮೆ ಆಗುತ್ತೆ. ರೆಸ್ಟ್ ಕಡಿಮೆ ಆದಾಗ ನಮ್ಮ ಅಂಗಾಂಗಗಳಿಗೆ ಸುಸ್ತು ಜಾಸ್ತಿ ಆಗುತ್ತೆ. ಸೊ ಈ ಹೃದಯ ಸಂಬಂಧಿ ಮತ್ತೆ ಅಂಗಾಂಗ ಸಂಬಂಧಿ ರೋಗಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ನೀವೇನಾದ್ರೂ ಜಿಮ್ಗೆ ಮಾಡಬೇಕು, ಜಿಮ್ ಹೋಗ್ಬೇಕು, ಜಿಮ್ ಮಾಡಬೇಕು ಅಂದ್ರೆ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ನಿಮ್ಮ ಊಟ ಸರಿ ಇರಬೇಕು, ನಿಮ್ಮ ನಿದ್ದೆ ಸರಿ ಇರಬೇಕು, ನಿಮ್ಮ ನೀರ್ ತಗೊಳ್ಳೋದು ಮತ್ತೆ ನೀರ್ ಹೊರಗಡೆ ಪಾಸ್ ಮಾಡೋದು, ಟಾಯ್ಲೆಟ್ ಪಾಸ್ ಮಾಡೋದು, ಇದೆಲ್ಲ ಸರಿ ಇರಬೇಕು. ಇದೆಲ್ಲ ಸರಿ ಇದ್ರೆ ಮಾತ್ರ ಸಮತೋಲನವಾಗಿ ಜಿಮ್ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ. ಧನ್ಯವಾದ. ನಿಮ್ ಜಿಮ್ ಫ್ರೆಂಡ್ಗೆ ಈ ವಿಡಿಯೋ ಶೇರ್ ಮಾಡಿ. ಧನ್ಯವಾದ.